ಹೇಳಿ ಹೇಳಿ ಬಸವರಾಜ ಮಹಾತ್ಮರಾಗಿರ್ತಕ್ಕಂಥವ್ರು ನಮ್ಮ ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ, ನಾಗಪ್ರಿಯ ಶಿವನೆಂಬುವರು ನಾಗಪ್ರಿಯ ಶಿವನಲ್ಲ. ಹಿಂಗ್ ತಿಳ್ಕೊಂಡ್ರು ಅದು ಹೆಂಗಿದ್ರು ಅದರ ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದವರು ರಾವಣಗೆ ಅರೆ ಐಶ್ವಯಿತ್ತು ಆಯ್ತು. ವೇದವ ನೋಡಿದ ಬ್ರಹ್ಮನ ಶಿರ ಹೋಯಿತು ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದೇ ಮಾತೆ ಕೇಳಿರ್ಪ ಅವರು. ಅಂಡಜ 21 ಲಕ್ಷ ಹೌದು, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜಲಜ 21 ಲಕ್ಷ. ಹಿಂಗೆ ಏನಾಗ್ಯದ್ರಿಪ್ಪ? ಇರಿವಿ 84 ಲಕ್ಷ ಜೀವಿ ರಾಶಿಗಳನ್ನ ತಿರುಗಿ ತಿರುಗಿ ಹೌದಾ ಎಲ್ಲಿಗೆ ಬತ್ತು? ಆ ಮಾಯಕ್ ಬಂದ್ ಬಿದ್ದಲ್ಲಿ ಬತ್ ನೋಡ್ರಿ. ಇಲ್ಲ ಹೌದು, ಭಗವಂತ ನಮಗ ಪೂರ್ಣನೆ ಆಗಬೇಕಾಗಿತ್ತಂದ್ರ, ಭಗವಂತ ಒಲಿಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪ್ಪ ನಾವು? ನನ್ನ ಹತ್ರ ರೊಕ್ಕ ಐತಂದ್ರ ದೇವ್ರು ನಮಗ ಒಲಿಯಂಗಿಲ್ಲ. ಹೌದಪ್ಪ ಹೌದಾ. ನನ್ನ ತಲ್ಲಿ ರೂಪ ಐತಂದ್ರ ದೇವ್ರು ಒಲಿಯಂಗಿಲ್ಲ. ನನ್ನ ಹತ್ರ ಸೊಕ್ಕ ಐತಂದ್ರು ದೇವ್ರು ಒಲಿಯಂಗಿಲ್ಲ. ಮತ್ತೆ ಯಾವಾಗ ಒಲಿತಾನ್ರಿಪ್ಪ ದೇವ್ರ? ಕಾಯ ವಾಚ ಮನಸ್ಸ ಸುದ್ದಿ ಇಟ್ಟು ಜಗತ್ತದಾಗಿ ಯಾವ ಮನುಷ್ಯ ನಡೀತಲ್ಲ ಹೌದಾ ಅವನಿಗೆ ಮಾತ್ರ ಪರಮಾತ್ಮ ಒಲಿತಾನ ಅಂತ ಹೇಳ್ತಾರೋ. ಹೌದು 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 ಹೌದು. ಆತ್ಮೀಯ ಬಂಧುಗಳ ಗಂಡು ಮೆಟ್ಟಿನ ಜಿಲ್ಲಾ ವಿಜಯಪುರ ಜಿಲ್ಲಾ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಅಂದ್ರೆ ಈಗ ನೂತನ ಚಡ್ಚಾಣ ತಾಲೂಕ ಆಗ್ಯಾದ್ರಿಪ್ಪ. ಈ ಗೋಡ್ಯಾಳ ಗ್ರಾಮದಲ್ಲಿ ತಾವೆಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಡೊಳ್ಳಿನ ಪದಗಳನ್ನು ಕೇಳಲಿಕ್ಕತ್ತೀರಿ. ಕೇಳಕತ್ತಾರಲ್ರಿಪ್ಪ. ಇದ್ರಾಗ ತಿಳಿದ್ರು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕತ್ತೀರಿ, ತಿಳಿಲಾರ್ದ್ರು ಡೊಳ್ಳಿನ ಪದಗಳನ್ನ ಕೇಳಲಿಕ್ಕೆ ಬಂದಿರಿ. ಬಂದಾರಿಪ್ಪ ಬಂದಾರ. ಎರಡೂ ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದ. ಏನ್ ವಿನಂತಿ ಮಾಡ್ಕೋಬೇಕತ್ತೀರಿಪ್ಪ? ಜೀವನದಾಗ ಡೊಳ್ಳಿನ ಪದ ಆಗಲಿ ಇನ್ನೊಂದು ಪ್ರವಚನ ಆಗಲಿ ಹೌದು ಏನು ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ, ಒಂದು ಡೊಳ್ಳಿನ ಪದ ಇನ್ನೊಂದು ಪ್ರವಚನ ಹೌದು ನಿಮ್ಮ ಜೀವನದಾಗ ತಿಳಿತಿತ್ತಂದ್ರೂ ಕೇಳ್ರಿ, ಹೌದು ತಿಳಿಲಿಕ್ಕಂದ್ರೂ ಕೇಳಬೇಕಂತ ಎರಡೂ ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದ. ನನ್ನ ಆತ್ಮೀಯ ಬಂಧುಗಳ ತಮ್ಮಲ್ಲಿ ಒಂದು ವಿನಂತಿ ಅದ. ಯಾಕ್ರಿಪ್ಪ ತಿಳಿದ್ರು ಯಾಕೆ ಕೇಳತ್ತೀರಿ? ತಿಳಿಲಿಕ್ಕೂ ಯಾಕೆ ಕೇಳತ್ತೀರಿಪ್ಪ? ಅವರಿಗೆ ತಿಳಿದ್ರು ಯಾಕೆ ಡೊಳ್ಳಿನ ಪದಗಳನ್ನು ಕೇಳಬೇಕು, ತಿಳಿಲಿಕ್ಕೂ ಯಾಕೆ ಡೊಳ್ಳಿನ ಪದ ಕೇಳಬೇಕು? ಇದರಿಂದ ಲಾಭ ಏನ್ ನಮಗ್ ಸಿಗ್ತದ? ಸಿಗ್ತದ್ರಿಪ್ಪ. ತಿಳಿಲಿಕ್ಕ ಕೇಳಿದ್ರಿಂದ ಏನ್ ಫೈದ ಸಿಗ್ತದ ಅವರಿಗೆ? ಹಿಟ್ಟಿನ ಗಿರ್ನಿಗೆ ಬೀಸಕ್ಕರೆ ಹೋಗ್ರಿ, ಬೀಸವ್ರ ಜೋಡಿ ಬೆನ್ನತ್ತರೆ ಹೋಗ್ರಿ. ಹೌದಾ ನೀವು ಸುಮ್ಮನೆ ಹೋಗ್ರಿ, ಕರೆಯರೆ ಹೋಗ್ರಿ. ಹಿಟ್ಟಿನ ಗಿರ್ನಿ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನು ಬರ್ತದ? ನಮ್ಮ ಮೈ ಮ್ಯಾಗ ಹಿಟ್ಟಿನ ಧೂಳು ಹೊಡಿತದ್ರಿಪ್ಪ. ನಮ್ಮ ಮೈ ಮೇಲೆ ಹಿಟ್ಟಿನ ಧೂಳು ಬೀಳ್ತದ. ಹೆಂಗ ಹಿಟ್ಟಿನ ಗಿರ್ನಿ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದ ನೋಡು ಹೌದಾ. ಹಂಗ ಇವತ್ತಿನ ದಿವಸ ನೀವು ತಿಳಿದರ ಕೇಳ್ರಿ, ತಿಳಿಲಾರ್ದರ ಕೇಳ್ರಿ. ಹಿಟ್ಟಿನ ಗಿರ್ನಿ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಹೆಂಗ ಧೂಳು ಬೀಳ್ತದಲ್ಲ ಹಂಗ ಪುಣ್ಯದೊಳಗಿನ ಪಾಲು ಆದಿಶಕ್ತಿ ನಿಮ್ಮೆಲ್ಲರಿಗೆ ಕೊಟ್ಟ ಕಳಿಸ್ತಾರೆ. ಸಮಾಜವಾಗಿ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರಿ. ಹೌದಿಪ್ಪ ಹೌದು 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 ಹೌದು. ಅಂತ ಶಕ್ತಿ ಇಲ್ಲಿ ಐತ್ರಿಪ್ಪ. ಈ ಆದಿಶಕ್ತಿಯಲ್ಲಿರೋ ಅಂತ ಶಕ್ತಿ ಈ ಸತ್ಯ ಸಂಘದಲ್ಲಿ ಐತಿ ಪುಣ್ಯಾತ್ಮರಿ. ಐತ್ರಿಪ್ಪ. ದೈವ ಎಲ್ಲರ ಅಪೇಕ್ಷೆ ಮೇರೆಗೆ ಏನ್ ಮಾಡ್ಯಾರಿಪ್ಪ? ಒಂದು ವಿಷಯವನ್ನು ಇಟ್ಟಾರ. ಇಟ್ಟಾರಲ್ರಿ, ಜಗತ್ತದೊಳಗ ಏನು ಶಿವ ಶ್ರೇಷ್ಠದಾನೋ ಹೌದು, ಏನು ಶಕ್ತಿ ಶ್ರೇಷ್ಠ ಅದಾಳೋ. ಶಿವ ಮತ್ತು ಶಕ್ತಿ ಅರ್ಥಾತ್ ಹೆಣ್ಣು ಮತ್ತು ಗಂಡು, ಅರ್ಥಾತ್ ಹೆಣ್ಣು ಮತ್ತು ಗಂಡು, ಪರಮಾತ್ಮ ಮತ್ತು ಪಾರ್ವತಿ. ಚೆಕ್ ಮಾಡ್ತೀರಿ ಮತ್ತು ಗಂಡು ಅಂತಕ್ಕಂಥ ಶಿವಶಕ್ತಿ ವಿಷಯ ನೀವೆಲ್ಲರೂ ಇಲ್ಲಿ ಇಟ್ಟಿರಿ. ಇಟ್ಟಾರಿಪ್ಪ ಇಟ್ಟಾರು. ಸರ್ಜೋಡಿ ಕಲಾವಿದರಿಗೆ ತಮಗೆ ಯಾವಾಗ ಅನುಕೂಲ ಬರ್ತದಲ್ಲ ಹೌದಿಪ್ಪ. 12 ಎಕರೆ ಕಬ್ಬಿನ ಹೊಲ ಹಿಡಿದಾರ. ನುಸ್ತಾ ಗೊಬ್ಬರ ಹೋಗಿದ್ ಅಷ್ಟ ಐತಿ, ಮಳಿ ಹತ್ರ ಬಂದೈತಿ, ರಗಡ್ ಹೊಳಿ ಬಂದದ್ರಿ.
ಸುಮ್ಮ ಮಳೆಯಾಗ ಗೊಬ್ಬರ ಹೋಗಿದು ಬೆಳಿ ತಕೊಳ್ಳೋದು ಬೆಳಿ ತಕೊಂಡ್ ಫ್ಯಾಕ್ಟ್ರಿ ಕಳಿಸೋದು ಅಷ್ಟೇ ಐತವ್. ಹೌದಿಪ್ಪ ಹೌದು. ಬರೀ ನಮ್ದು ತಗದು ಬಾಳ ಉಳ್ದ. ಮಡ್ಡಿ ಹೊಲ ಕೊಟ್ಟಾರ ನಮಗ, ಅದನ್ನ ಮಡ್ಡಿ ಹೊಡೆದು ಬೋಡಿ ಜನ ಹಚ್ಚಿ ಎಲ್ಲಾ ಕಲ್ಲು ತೆಗೆದು ಹೊರಗೆ ಒಗದು ಮಣ್ಣು ಕಡಿದು ಅದ್ರಾಗ ದ್ರಾಕ್ಷಿ ಹಾಕಿ ದ್ರಾಕ್ಷಿ ತಕೊಂಡು ಈ ಮಂದಿಗೆಲ್ಲ ಮೊಣಕ್ ಮಾಡಿ ತಿನ್ನಿಸಬೇಕಾಗೈದ್ ನಾವು. ಮತ್ ದ್ರಾಕ್ಷಿ ಏನ್ ಮಾಡವ ನಿಮ್ಗನ? ಅದಕ್ಕೆ ಟಿಪಿಕ್ ಟಿಪಿಕ್ ಹಾಕಬೇಕಲ್ರಿ. ಇಷ್ಟು ಎಲ್ಲಾ ಕೆಲಸ ಅದ. ಹಾವ್ ಸರ್ಜೋಡಿ ಕಲಾವಿದ್ರು ವಿಷಯ ಹಿಡ್ಕೊಂಡು ಒಂದು ಮಾತನ್ನು ನೀವೆಲ್ಲಾರು ಕೇಳಿ. ಏನಂದಾರಿಪ್ಪ? ಶಕ್ತಿ ಜಾತ್ರೆ ನಡೆದಂದ್ರೆ ಶಕ್ತಿನೇ ನಮಗೆ ಇರ್ಲಿ ಅಂತಕ್ಕಂತ ಮಾತನ್ನು ಹೇಳಿದ್ರು ಅವರು. ಹೌದು ಹೌದು. ಯಾಕಂದ್ರೆ ವಿಷಯ ಚಾಲು ಮಾಡ್ತಾರ ನಾವು ತಿಳ್ಕೊಂಡಿದೀವಿ. ವಿಷಯ ಹಿಡ್ದಾರ ಕರೆ ಹಿಡ್ದಾರ ಕರೆ ಏನ್ ಕೆಲಸ ಅದ್ರೊಳಗೆ ಬೆಳಿ ಮಾಡಿಲಿಪ್ಪ. ಇನ್ನ ಕೆಲಸ ಚಾಲು ಮಾಡಿಲ್ಲ ಅವ್ರು. ಹೌದ್ ಹೌದ್ರಿಪ್ಪ. ಇನ್ನು ಮುಂದಿನ ಸಂದಿಗೆ ಏನ್ ಮಾಡ್ತಾರ ನೋಡ್ರಿ, ಹಿಡಿದ್ರಾಗ ಟೈಮ್ ಆಗಲ್ಲ ಕಥಿ. ಹೌದ್ ಹೌದು. ಅವ್ರು ಹೇಳಿದ್ರೆ ನೀವೆಲ್ಲಾರು ಕೇಳಿರಿ. ಏನ್ ಹೇಳಿರಿಪ್ಪ? ಶಕ್ತಿ ಹೆಚ್ಚದ ನಮ್ ಪಾಲಿಗೆ ಶಕ್ತಿನೇ ಇರ್ಲಿ ಅಂತ ಹೇಳ್ತಾರ. ಹೇಳಿರಿಪ್ಪ ಅಕ್ಕ ಅವರು. ಕರೆ ನಂದು ವಾದ ಇವತ್ತು ಏನದ, ಶಿವನ ಪಾಲ್ ನಂದದ. ಆಯ್ತ್ರಿಪ್ಪ ಐತಿ. ಅಂದ್ರೆ ಪರಮಾತ್ಮನ ಪಾಲ್ ನಂದದ. ಮತ್ತು ಶಕ್ತಿ ವಿಷಯದೊಳಗೆ ನಮ್ಮ ಪಾಲ ಬೆಟ್ಟ ಪಾಲು ನಮಗದ. ಅದರಿಪ್ಪ ಅದ ಎಲ್ಲಿರ್ತ ಬರುವ. ಯಾಕಂದ್ರ ಸತ್ಸಂಗದ ಸೇವಾ ಕೇಳಾಕ ತೊಡಕು ಜನ ಬರ್ತಾರ. ಅದೇ ಜರ ಆರ್ಕೆಸ್ಟ್ರಾ ಇತ್ತಂದ್ರೆ ಇತ್ತ ತಾವಾಗಿ ಇಲ್ಲಿ ದನ ಜಂಗುಳು ಕೂಡಿ ಬಿಡ್ತಿತ್ತ. ಹೌದಲ್ರಿಪ್ಪ ಹೌದು. ನೀವೆಲ್ಲಾ ಓಲ್ಡ್ ಇಸ್ ಗೋಲ್ಡ್ ಇದಂಗ್ ಪುಣ್ಯಾತ್ಮರೆ ನೀವ್ ಏನ್ ಜನ ಕೂತಿರ್ಲ ಹಿರಿಯರು. ಹೌದು. ನೀವೆಲ್ಲಾ ಓಲ್ಡ್ ಇಸ್ ಗೋಲ್ಡ್. ಹೌದಪ್ಪ ಹೌದು. ಅಂದ್ರ ಹತ್ತು ಬಂಗಾರ ಇದ್ದಂಗ ನೀವೆಲ್ಲಾ ನಿನಗ ಅನ್ನಕ್ ಬರ್ತಿತ್ತಂದ್ರ ಹೌದ್ರಿಪ್ಪ. ಓಲ್ಡ್ ಈಸ್ ಗೋಲ್ಡ್, ನ್ಯೂ ಈಸ್ ಗೋಲ್ಡ್. ಹಾ ಬೋಲ್ಡ್. ಯಾಕೆ ಮಾತನ್ನ ಹೇಳಿದೆ ಅಂತ ಕೇಳಿದ್ರ, ಯಾಕ್ರಿಪ್ಪ? ನೀವೆಲ್ಲಾ ತಾಮ್ರ ಕೂಡ ಇದ್ದಂಗ ಈಗಿನವರು ಈ ವಯಸ್ಸದ ಹುಡುಗರು ಏನದಲ್ಲ ಇವೆಲ್ಲ ಪ್ಲಾಸ್ಟಿಕ್ ಕೂಡ ಇದ್ದಂಗ. ಸರ್ ಇದ್ರಾಗ ತಾಂಬೂರ್ ಕೊಡಕ ಪ್ಲಾಸ್ಟಿಕ್ ಕೊಡಕ ಏನ್ ವ್ಯತ್ಯಾಸ ಅದ ರೀ? ತಾಮ್ರ ಕೊಡಕ ಪ್ಲಾಸ್ಟಿಕ್ ಕೊಡಕ ಏನ್ ವ್ಯತ್ಯಾಸ ಐತಿ ಅಂತ ಕೇಳಿದ್ರ, ಏನ್ ವ್ಯತ್ಯಾಸ ಐತ್ರಿಪ್ಪ? ತಾಮ್ರ ಕೊಡ ಹೋದ ನೀರಾಗ ಬಿಟ್ಟಂದ್ರ ತಾಮ್ರ ಕೊಡ ಏನ್ ಮಾಡ್ತದ? ನೀರಾಗ ಮುನಿಗಿ ತುಂಬಿಕೊಂಡು ಮ್ಯಾಗ ಬರ್ತದಪ್ಪ. ಬರೀ ಹಿಡಿ ಪುರ್ಸದಿಲ್ಲ ನೀರ್ ತುಂಬಿಕೊಂಡ್ ಮ್ಯಾಗ ಬರ್ತದ. ಹೌದು. ಅದೇ ತರ ಪ್ಲಾಸ್ಟಿಕ್ ಕೊಡ ಹೋಗೋದಂದ್ರ ಮುದಕ್ಕೆ ಕಲ್ ಕಟ್ಟಿ ಹೋಗಿದ್ರು ಮುಣಗಂಗಿಲ್ಲ. ಅದು ಮುಣಗಂಗಿಲ್ಲ, ಚಂದ್ರ ಕಿಸಿದಾಗ ಮಾತ್ರ ನೀರ್ ತುಂಬಿಕೊಂಡ್ ಬರ್ತದ. ಹೌದಪ್ಪ ಹೌದು. ಕರೆ ಇಲ್ಲಿ ಏನ್ ಹಿರಿಯರ ಗೊತ್ತಿಲ್ಲ, ನಿಮ್ಮ ಕಾಲ ಹೆಂಗಿತ್ತಂದ್ರ ಇದು ಫುಲ್ ಸೆಂಚುರಿ ಇರ್ತದ. ಹೌದಪ್ಪ ಹೌದು. ಈಗಿನ ಕಾಲ ಬಂದದ ಎಲ್ಲ ಹಾಫ್ ಸೆಂಚುರಿ ಬಂದದ. ಬಂದವ್ರಿಪ್ಪ. ಹೆಂಗ ಹಾಫ್ ಸೆಂಚುರಿ ಬಂದದ. ಹಾಫ್ ಸೆಂಚುರಿ ಬಂದದ. ಆಗಿನ ಕಾಲ ಎಲ್ಲ 100 ವರ್ಷ ಬದುಕವ್ರಿದ್ರು, ಈಗಿನ ಕಾಲ ಎಲ್ಲ 50 ವರ್ಷಕ್ಕೆ ಬದುಕಕ್ ಬಂದಾರ. ತಮ್ಮಲ್ಲಿ ಒಂದು ವಿನಂತಿ ನಿಮ್ಮ ಜೀವನದಾಗ ಕೇಳಿಕೊಳ್ಳೋದು ಏನಂತ ಕೇಳಿದ್ರೆ, ಮೊಬೈಲ್ ಕೊಡು ಮಂದಿ ಪುಸ್ತಕ ಕೊಟ್ರಂದ್ರೆ ಎಲ್ಲರಿಗೂ ಇದು ಒಳ್ಳೇದು ಆಗ್ತದೆ ಅಂತಕ್ಕಂಥ ಮಾತನ್ನು ಸರಿ ಒಳಗೆ ಹೇಳಿಕೊಂಡು ಶಿವ ಮತ್ತು ಶಕ್ತಿ ವಿಷಯ ನಡೆದಂತ ಸಂದರ್ಭದಾಗ ಶಕ್ತಿ ಹೆಚ್ಚೈತೆ ಅಷ್ಟ ಅಂದ್ಬಿಟ್ಟಾರಿಪ್ಪ. ಮುಂದಿನ ಸಂದಿಗೆ ಹೆಂಗ್ ಬೆಳೆಸ್ತಾರ ನೋಡೋಣಲ್ರಿ. ಖರೆ ಇವತ್ತು ನಂದು ವಾದ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ? ಇದು ನಿರಾಕಾರ ವಸ್ತು ಇತ್ತು. ಮೊಟ್ಟ ಮೊದಲಿಗೆ ನೀರು ನಿರಾಕಾರಿ ವಸ್ತು ಇತ್ರಿಪ್ಪ. ಇದು ನೀರಿಲ್ಲ, ಹೌದು, ಗಾಳಿಲ್ಲ, ಬೆಂಕಿಲ್ಲ, ಬೆಳಕಿಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಹೌದು, ಕತ್ಲಿಲ್ಲ, ನನ್ನವ್ರನ್ನವ್ರಿಲ್ಲ, ನಿನ್ನ ಅನ್ನವ್ರಿಲ್ಲ, ತನ್ನವ್ರನ್ನವ್ರು ಯಾರು ಈ ಜಗತ್ತಿನಾಗಿ ಯಾರು ಇದ್ದಿದ್ದಿಲ್ಲ. ನೋಡವ್ರಂದ್ರೆ ಕಾಣವ್ರಿಲ್ಲ, ಇವ್ರು ಕಾಣವ್ರಂದ್ರೆ ನೋಡವ್ರಿಲ್ಲ. ಕೇಳೇನಂದ್ರೆ ಕೇಳವ್ರಿಲ್ಲ, ನೋಡೇನಂದ್ರೆ ಮಾಡವ್ರಿಲ್ಲ, ಮಾಡೇನಂದ್ರೆ ಕೇಳವ್ರಿಲ್ಲ. ಹಿಂಗ ಅನೇಕ ರೀತಿ ಆಕಾರ ವಿಕಾರಗಳು ಯಾವುದು ಇದ್ದಿದ್ದಿಲ್ಲ. ಮುತ್ತಿಲ್ಲ, ರತ್ನ ಇಲ್ಲ, ಅಷ್ಟ ದಿಕ್ಪಾಲಕರು ಇಲ್ಲ. ಎಲ್ಲಾನು ನೀರೇ ಕಾರು ಇತ್ತು, ತಳಗೂ ನೀರಿತ್ತು, ಮ್ಯಾಗೂ ನೀರಿತ್ತು, ನಡುವನು ನೀರಿತ್ತು. ಈ ನಿರಾಕಾರ ವಸ್ತುದೊಳಗೆ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಗಿತ್ರಿಪ್ಪ? ಸ್ವಲ್ಪ ದಯವಿಟ್ಟು ಹೊಡೆದ ಕೈ ಮುಗಿ ಕಾಲ್ ಬೀಳ್ತದ, ಸ್ವಲ್ಪ ಗಪ್ ಆಗ್ರಿ. ಈ ಓಂ ಅಂತಕ್ಕಂತ ಶಬ್ದದೊಳಗ ಸ್ವಯಂ ಜ್ಯೋತಿ ನನ್ನಪ್ಪ ಪರಮಾತ್ಮ ಇದ್ದ ಪುಣ್ಯಾತ್ಮರೇ. ಹೌದಲ್ರಿಪ್ಪ? ಏನಾಯ್ತು? ಪರಮಾತ್ಮ ಆಯ್ತ್ರಿಪ್ಪ. ಓಂ ಅಂತಕ್ಕಂತ ಅಕ್ಷರ ತಯಾರಾಗಿತ್ತು. ಓಂ ಅಕ್ಷರದೊಳಗ ಪರಮಾತ್ಮ ಅಂತಕ್ಕಂತ ಒಬ್ಬನೇ ಇದ್ದ. ಆ ಪರಮಾತ್ಮ ನಿರಾಕಾರ ವಸ್ತುವನ್ನ ನೋಡಿ ಅವ ಜಗತ್ತ ಸೃಷ್ಟಿ ಮಾಡ್ಬೇಕಂತೇಳಿ ಅಕಾರ ಉಕಾರ ಮಕಾರ ಅಂತಕ್ಕಂತ 3 ವಿಂಗಡಗಳನ್ನ ಅಕ್ಷರಗಳನ್ನ ತಯಾರು ಮಾಡಿಬಿಟ್ಟ. ಹೌದಿಪ್ಪ ಹೌದು. ಅಕಾರ ಉಕಾರ ಮಕಾರ ಈ 3 ಆಕಾರಗಳಿಂದ ಮುಂದೆ 3 ತತ್ವಗಳನ್ನ ತಯಾರು ಮಾಡಿಬಿಟ್ಟ. ಹೌದಿಪ್ಪ ಹೌದು. ಶ್ರೀಕಾರ, ಜಯಂಕಾರ, ಓಂಕಾರ ಅಂತಕ್ಕಂತ 3 ತತ್ವಗಳನ್ನ ತಯಾರು ಮಾಡಿದ. ಲಾಸ್ಟ್ನೇ ಓಂಕಾರದಿಂದ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಪಂಚಕರ್ಮೇಂದ್ರ. ದಯವಿಟ್ಟು
ಪಂಚತತ್ವಗಳನ್ನ ರೆಡಿ ಮಾಡಿಬಿಟ್ಟ. ಆಕಾಶ ತಯಾರು ಮಾಡಿದ, ಗಾಳಿ ತಯಾರು ಮಾಡಿದ, ನೀರು ತಯಾರು ಮಾಡಿದ, ಭೂಮಿ ತಯಾರು ಮಾಡಿದ. ಯಾರು? ಪರಮಾತ್ಮ. ಪರಮಾತ್ಮ ತಯಾರು ಮಾಡಿದ ಪಂಚತತ್ವದಿಂದ ಈ ಶರೀರವನ್ನು ತಯಾರು ಮಾಡಿದ. ಪಂಚತತ್ವದಿಂದ ಮುಂದೆ 25 ತತ್ವಗಳು ಕೂಡಿದ್ರಿಪ್ಪ. ಪಂಚೇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳ ತೆರಿಗೆ 25 ತತ್ವದಿಂದ ಈ ಶರೀರವನ್ನು ತಯಾರು ಮಾಡಿದ. ಹೌದು. ಯಾರು ಹೇಳೇನಂದ್ರೆ ಕೇಳವ್ರಿಲ್ಲ, ಕೇಳೇನಂದ್ರೆ ನೋಡವ್ರಿಲ್ಲ. ಜಗತ್ತದಾಗ ಮೊಟ್ಟ ಮೊದಲಿಗೆ ನನ್ನಪ್ಪ ಪರಮಾತ್ಮ ಹುಟ್ಟ್ಯಾನ. ಪರಮಾತ್ಮಂದು ಇಡೀ ಜಗತ್ತ ಎಲ್ಲ ಶ್ರುತಿ ಸಾರ್ತದ ಪುಣ್ಯಾತ್ಮರಿ. ಹೌದ್ರಿಪ್ಪ. ಹೌದು. ಇವತ್ತು ನಾವು ನೀವೆಲ್ಲ ಹುಟ್ಟಿ ಬರಬೇಕಾದ್ರೆ ಭಗವಂತ ಕಾರಣದಾನ ಅದಾನಲ್ರಿಪ್ಪ. ಮೊಟ್ಟ ಮೊದಲಿಗೆ ಶಕ್ತಿ ಅಂತಕ್ಕಂಥದ್ದು ಏನು ವಸ್ತು ಇದ್ದಿಲ್ಲ. ಇಲ್ಲಿ ಒಂದೇ ಒಂದು ಮಾತು ಕೇಳದ, ಇಡೀ ಜಗತ್ತ ಹುಟ್ಟಬೇಕಾಗಿತ್ತಂದ್ರ ಅಕಾರ, ಉಕಾರ, ಮಕಾರ, ಶ್ರೀಕಾರ, ಜಯಕಾರ, ಓಂಕಾರ. ಹೌದಾ? ಈ 6 ತತ್ವದಿಂದ ಮುಂದೆ ಪಂಚತತ್ವದಿಂದ ಶರೀರ ಹುಟ್ಟಿತು. ಈ 5 ತತ್ವದಿಂದ ಮುಂದೆ 25 ತತ್ವ ಕುಳಿದು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪಂಚೇಂದ್ರಿಯ ಇರ್ತಕ್ಕಂಥ 25 ತತ್ವದಿಂದ ಶರೀರ ತಯಾರಾಗಿರ್ತಾರೆ. ಇಲ್ಲಿ ನಿಮಗೆ ಶಕ್ತಿ ಎಲ್ಲಿದಿಂದ ತಯಾರಾದಳು ಹೇಳ್ತಾರಿಪ್ಪ ಮುಂದಿನ ಸಂಧಿಗೆ. ಅದಕ್ಕೆ ಜಗತ್ತಿನೊಳಗೆ ಶಿವ ಅಂತಕ್ಕಂಥ ಪಾತ್ರ ಇವತ್ತು ನಮ್ಮ ಪಾಲಿಗೆ ಅದು ಇರ್ಲಿ. ಒಂದು ಸಂದ ಗಡಬಡ ಆಗ್ಲಕ್ಕತ್ತದ. ಹೌದು. ಯದ್ವಾ ತದ್ವಾ ಆಗ್ತಿರ್ತದ. ಮುಂದಿನ ಸಂದಿಗೆ ಜಗತ್ತದಾಗ ಶಿವನ ಪಾತ್ರ ಏನದ, ಜಗತ್ತದಾಗ ಗಂಡೆಂಬ ವಸ್ತು ಏನೇನು ತಯಾರು ಮಾಡಿರ್ತಕ್ಕಂಥ ತಮ್ಮ ಮುಂದೆ ಎಳೆ ಬಿಚ್ಚಿಟ್ಟು ಅಂತಕ್ಕಂಥ ಮಾತನ್ನ ಹೇಳಿ 4 ನುಡಿಕೆ ಅಲ್ಲಿ ಹಾಡಿ ಸರ್ಸರ್ ಸಕಲ ಇದ್ರ ಪಾಳಿ ಹೋಗ್ತದ.